ಪಕ್ಷದ ವರಿಷ್ಠರು ಭೇಟಿ ಮಾಡೋದು ತಪ್ಪೇನಿಲ್ಲ. ಬಟ್ ಅನ್ನೆಸೆಸರಿ ಏನೇನೋ ಸ್ಟೇಟ್ಮೆಂಟ್ ಮಾಡೋದಾದ್ರೆ ವಿಲ್ ಹ್ಯಾವ್ ಟು ಆಕ್ಟ್. ಸಚಿವ ಸಂಪುಟ ಪುನರಚನೆಗೆ ಆಗ್ರಹಿಸಿ 30ಕ್ಕೂ ಹೆಚ್ಚು ಶಾಸಕರು ದೆಹಲಿಯಲ್ಲಿ ಬಿಡುಬಿಟ್ಟಿರುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿದೆ. ಶಾಸಕರ ಈ ನಡೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಾಸಕರು ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿದರೆ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಅಂತ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಏನದು ಎಚ್ಚರಿಕೆಯ ಸಂದೇಶ ರವಾನೆ, ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗ್ತಿದೆ, ಈ ಸಂಬಂಧಪಟ್ಟಂತೆ ಒಂದು ವರದಿಗಾಗಿ ಈ ವಿಡಿಯೋವನ್ನು ನೋಡಿ. ಉಪಚುನಾವಣೆಯ ಅಖಾಡ ತಣ್ಣಗಾಗುತ್ತಿದ್ದಂತೆ ಇತ್ತ ಕಾಂಗ್ರೆಸ್ ಪಾಳಯದಲ್ಲಿ ಅಧಿಕಾರದ ಅಗ್ಗಜಗ್ಗಾಟ ಶುರುವಾಗಿದೆ. ಸರ್ಕಾರ ಬಂದು 2.5 ವರ್ಷ ಕಳೆಯುತ್ತಿದ್ದಂತೆ ಸಂಪುಟ ಪುನರಚನೆಯ ಕೂಗು ಇದೀಗ ತಾರಕಕ್ಕೇರಿದೆ. ಸಚಿವ ಸ್ಥಾನದ ರೇಸ್ನಲ್ಲಿರುವಂತಹ ಆಕಾಂಕ್ಷಿಗಳು ನೇರವಾಗಿ ಹೈಕಮಾಂಡ್ ಕದ ತಟ್ಟಲು ದೆಹಲಿಯಲ್ಲಿ ಬಿಡುಬಿಟ್ಟಿದ್ದಾರೆ. ಹೌದು, ಸಚಿವ ಸಂಪುಟ ಪುನರಚನೆ ಮಾಡಲೇಬೇಕು ಎಂದು ಪಟ್ಟು ಹಿಡಿದಿರುವ ಸುಮಾರು 30ಕ್ಕೂ ಹೆಚ್ಚು ಶಾಸಕರು ರಾತ್ರೋರಾತ್ರಿ ದೆಹಲಿಗೆ ಹಾರಿದ್ದಾರೆ. ಅಶೋಕ್ ಪಟ್ಟಣ್, ಬೇಲೂರು ಗೋಪಾಲಕೃಷ್ಣ, ಷಡಕ್ಷರಿ, ನಾರಾಯಣ ಸ್ವಾಮಿ ಹಾಗೂ ನರೇಂದ್ರ ಸ್ವಾಮಿ ಸೇರಿದಂತೆ ಸುಮಾರು 30 ಶಾಸಕರು ಈ ದಂಡಯಾತ್ರೆಯಲ್ಲಿದ್ದಾರೆ. ಸಂಪುಟ ಪುನರಚನೆಗೆ ಆಗ್ರಹಿಸಿ ಮನವಿ ಪತ್ರದೊಂದಿಗೆ ಹೈಕಮಾಂಡ್ ನಾಯಕರ ಭೇಟಿಗೆ ಕಾಯುತ್ತಿದ್ದಾರೆ. ಹೈಕಮಾಂಡ್ ನಾಯಕರನ್ನು ಭೇಟಿಯಾಗದೆ ನಾವು ದೆಹಲಿಯಿಂದ ವಾಪಸ್ ಹೋಗುವುದಿಲ್ಲ ಎಂದು ಈ ಶಾಸಕರು ಪಟ್ಟು ಹಿಡಿದಿದ್ದಾರೆ. ಸರ್ಕಾರ ರಚನೆ ವೇಳೆ ನೀಡಿದ್ದ ಭರವಸೆಯಂತೆ 2.5 ವರ್ಷದ ಬಳಿಕ ಹೊಸಬರಿಗೆ ಮಣೆ ಹಾಕಬೇಕು. ತಕ್ಷಣವೇ ಸಚಿವ ಸಂಪುಟ ಪುನರಚನೆ ಮಾಡಿ ನಮಗೂ ಅವಕಾಶ ನೀಡಬೇಕೆಂಬುದು ಈ ಶಾಸಕರ ಪ್ರಮುಖ ಬೇಡಿಕೆಯಾಗಿದೆ. ನಮ್ಗೆಲ್ಲ ಗೆದ್ದಿದ್ದೀವಿ, ನಮ್ಗೆ ಮಿನಿಸ್ಟರ್ ಆಗಕ್ಕೆ ಅವಕಾಶ ಕೊಡಿ. ನೀವೇ ಹೇಳಿದ್ರಿ 2 ವರ್ಷ ಆದ್ಮೇಲೆ ಎಲ್ಲರಿಗೂ ಕೊಡ್ತೀನಿ ಚಾನ್ಸ್ ಅಂತ ಹೇಳಿ ಕೊಡಿ, ನೀವು ಕಂತು ಕೊಟ್ಟಿದ್ರೆ ನನ್ನ ಕತೆ ಹೇಳಿದ್ದಾರೆ. 100% ಮೇ 15ರೊಳಗೆ ರಿಷಫಲ್ ಅಂತೂ ಆಗೇ ಆಗುತ್ತೆ ಅಂತ ನಾವು ಅನಿಸಿಕೆ. ಒಂದೆಡೆ ಶಾಸಕರ ದೆಹಲಿ ದಂಡಯಾತ್ರೆ ಜೋರಾಗಿದ್ದರೆ ಇತ್ತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಶಾಸಕರ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಸಂಪುಟ ಪುನರಚನೆ ಬಗ್ಗೆ ಚರ್ಚಿಸುವ ಸಮಯವಲ್ಲ, ಪಕ್ಷದ ಶಿಸ್ತು ಉಲ್ಲಂಘಿಸಿದರೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಅಸಮಾಧಾನಗೊಂಡಿರುವ ಡಿಕೆ ಶಿವಕುಮಾರ್ ಖಡಕ್ ಎಚ್ಚರಿಕೆ ರವಾನಿಸಿದ್ದಾರೆ. ಸೊ ನಾನು ಎಲ್ಲರಿಗೂ ಅಪೀಲ್ ಮಾಡ್ತೀನಿ, ಆಲ್ ಮೈ MLAs, ಆಯ್ತು ಪಕ್ಷದ ವರಿಷ್ಠರು ಭೇಟಿ ಮಾಡೋದು ತಪ್ಪೇನಿಲ್ಲ. ಬಟ್ ಅನ್ನೆಸೆಸರಿ ಏನೇನೋ ಸ್ಟೇಟ್ಮೆಂಟ್ ಮಾಡೋದಾದ್ರೆ ವಿಲ್ ಹ್ಯಾವ್ ಟು ಆಕ್ಟ್. ಅಚ್ಚರಿಯ ವಿಷಯವೆಂದರೆ ಸಚಿವ ಸ್ಥಾನಕ್ಕೆ ಆಗ್ರಹಿಸಿ ದೆಹಲಿಗೆ ತೆರಳಿರುವ ಶಾಸಕರಲ್ಲಿ ಬಹುಪಾಲು ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರು. ಇದು ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಸುತ್ತಿನ ಸಂಚಲನ ಸೃಷ್ಟಿಸಿದೆ. ಇದೇ ವೇಳೆ ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿರುವ ಡಿಕೆ ಶಿವಕುಮಾರ್ ಅವರು ಶಾಸಕರ ದೆಹಲಿ ಭೇಟಿಯ ಇಂದಿನ ಮರ್ಮ ಹಾಗೂ ಮುಂದಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಒಟ್ಟಿನಲ್ಲಿ ಉಪಚುನಾವಣೆ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವಗಿರಿಯ ಫೈಟ್ ಮತ್ತಷ್ಟು ರೋಚಕ ಘಟ್ಟ ತಲುಪಿದೆ. ಸಚಿವ ಸಂಪುಟ ಪುನರಚನೆಯ ಶಾಸಕರ ಬೇಡಿಕೆಗೆ ಹೈಕಮಾಂಡ್ ಅಸ್ತು ಅನ್ನುತ್ತಾ ಶಾಸಕರಿಗೆ ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೆ, ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ, ಡಿಕೆ ಶಿವಕುಮಾರ್ ಅವರ ಅಸಮಾಧಾನ ಯಾವ ಮಟ್ಟಕ್ಕೆ ಹೋಗುತ್ತೆ, ಇವೆಲ್ಲವೂ ಕೂಡ ಕುತೂಹಲಕಾರಿ ಇರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.